ನಮಸ್ಕಾರ ಎಲ್ರಿಗೂ. ಇಂದಿನ ಸಮಾಜದಲ್ಲಿ ನಾವು 100% ಒಳ್ಳೆಯವರಾಗಿದ್ರೆ ಜನ ನಮ್ಮನ್ನ ಸೆಡೆ ಅಥವಾ ಏನಕ್ಕೆ ಕೆಲ್ಸಕ್ಕೆ ಬರ್ದವನು ಅಥವಾ ಏನೋ ಯೂಸ್ಲೆಸ್ ಪರ್ಸನ್ ಅಂತ ಎಲ್ಲ ಆಡ್ಕೊಂತಾರೆ. ಇದು ನಿಜವಾಗ್ಲೂ ಸತ್ಯ. ನಾನು ಹೇಳ್ತಾ ಇರೋದು 100% ಸತ್ಯ ರೀ. ನೀವು ಯಾವಾಗೂ ಸಾಫ್ಟ್ ಆಗಿದ್ದು, ಯಾವಾಗೂ ನೀವು ಒಳ್ಳೆತನದಿಂದ ಇದ್ರೆ ನಿಮಗೆ ಒಂದ್ ನಯಾ ಪೈಸದ ಬೆಲೆ ಕೊಡಲ್ಲ ಜನ. ಬಟ್ ನೀವು ಟೆಸ್ಟ್ ಮಾಡಿ, ನೀವು ಪರೀಕ್ಷೆ ಮಾಡಿ ನೋಡಿ. ಎಲ್ಲಾದ್ರೂ ಒಂದ್ ಕಡೆ ನಿಮ್ ಮಾತು ಒಳ್ಳೆತನದಿಂದ ಒತ್ಸಿ, ತುಂಬಾ ಒಳ್ಳೆ ತರ ಸಾಧು ತರ ಏನೇ ಮಾತಾಡಿದ್ರು ಕೂಡ ನೀವು ಹೌದಪ್ಪ ಹಿಂಗ್ ಮಾಡ್ಬಾರ್ದು, ಇದು ಒಳ್ಳೇದು ಅಂತ ನೀವು ಉಪದೇಶ ಮಾಡಕ್ ಹೋಗಿ ಹೋಗೋ ಕೆಲ್ಸಕ್ಕೆ ಬರಲ್ಲ ಅಂದ್ಬಿಟ್ಟು ನೀನ್ ತಳ್ಬಿಟ್ಟು ಬೇರೆಯವ್ರನ್ನ ಹುಡುಕ್ತಾರ ಕೆಲಸ. ಸಂದರ್ಭಕ್ಕೆ ತಕ್ಕನಾಗೆ ನಾವು ರಿಯಾಕ್ಷನ್ಸ್ ಕೊಡ್ಬೇಕು. ಈ ಕಲಿಯುಗದಲ್ಲಿ ಇದೊಂದು ತಿಳ್ಕೊಳ್ಳಿ, ಭಗವಂತನಿಗೆ ಗೊತ್ತಿರುತ್ತೆ ಮತ್ತೆ ನಿಮ್ ಮನಸ್ಸಾಕ್ಷಿ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಈ ಸೊಸೈಟಿಲಿ, ಸಮಾಜದಲ್ಲಿ ನೀವು ಜನಗಳ ಜೊತೆ ಇರ್ಬೇಕಾದ್ರೆ ಅವ್ರವ್ರ ಭಾಷೆಯಲ್ಲಿ ಅವ್ರಿಗೆ ಉತ್ತರ ಕೊಟ್ರೆ ಮಾತ್ರ ಅದು ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಒಬ್ಬ ವ್ಯಕ್ತಿ ತಾನು ಹುಟ್ಟಿದಾಗಿಂದ ಅವನು ಇರೋವರೆಗೂ ಯಾವ್ದೇ ರೀತಿ ಕೆಟ್ಟ ಅಭ್ಯಾಸಗಳಿಂದ, ಈ ಕುಡಿಯೋದು ಎಕ್ಸೆಟ್ರಾ ಇರ್ತಾವಲ್ಲ, ವ್ಯಸನಗಳಿಲ್ದೆ ಮತ್ತೆ ಕೆಟ್ಟ ಜನರ ಸಹವಾಸ ಮಾಡದೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ ಬಂದಿರ್ತಾನಲ್ಲ, ಅವನ್ನ ಜನ ಇರ್ಲಿ ಬಿಡೋ ಪರವಾಗಿಲ್ಲ, ಏನ್ ಅದ್ರಲ್ಲೇನಿದೆ ಖಾಸ್ ಏನಿದೆ, ಸ್ಪೆಷಲ್ ಏನಿಲ್ಲ ಬಿಡೋ, ಆತರ ಇರ್ತಾರ ಜನ ಅಂದ್ಬಿಡ್ತಾರೆ. ಅದೇ ಒಬ್ಬ ವ್ಯಕ್ತಿಗೆ ಕೆಟ್ಟ ಪಾಸ್ಟ್ ಇದ್ದು ಅವನು ಇರಾಪರ ಅಭ್ಯಾಸ ಎಲ್ಲ ಕಲ್ತಿರ್ತಾನೆ ಅನ್ಕೊಳ್ಳಿ, ಒಳ್ಳೆ ಅಭ್ಯಾಸಗಳು, ಇರಾಪರ ಸಹವಾಸಗಳು ಮಾಡಿ ಏನೇನ್ ಬೇಕೋ ಮಾಡಬಾರ್ದೆಲ್ಲ ಮಾಡಿರ್ತಾನೆ. ಈಗ ಒಂದು ಲೆವೆಲ್ಗೆ ಬಂದ್ಮೇಲೆ ಅವ್ನಿಗೆ ಅರ್ಥ ಆಗಿರುತ್ತೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಸ್ವಲ್ಪ ನಾರ್ಮಲ್ ಸಭ್ಯನ್ ತರ ವರ್ತನೆ ಮಾಡ್ತಿರ್ತಾನೆ. ಅಂದ್ರೆ ಅವನನ್ನ ಜನ ಅಟ್ಟಕ್ಕೆ ಏರ್ಸ್ಕೊಂಡು ಜೈಕಾರ ಹಾಕೊಂಡು ಫಾಲೋವರ್ಸ್ ತುಂಬಾ ಇರ್ತಾರೆ ಅವನ್ಗೆ. ಯಾವಾಗ ನೀನ್ ಒಳ್ಳೆಯನಾಗಿದ್ರೆ ನೀನ್ ಜನ ರೆಕಗ್ನೈಸ್ ಮಾಡಲ್ಲ. ಅವಾಗ ಕೆಟ್ಟ ಕೆಲಸ ಮಾಡ್ಬಿಟ್ಟು ಆಮೇಲೆ ನೀವು ಸತ್ಯನ್ ತರ ಇರಿ, ಅವಾಗ ನೋಡಿ ಜನ ನಿಮ್ಮನ್ನ ತುಂಬಾ ಚೆನ್ನಾಗಿ ನಂಬ್ತಾರೆ. ನಾನ್ ನೋಡ್ಕೊಂಡ್ ಬಂದಿರೋ ಸತ್ಯ. ಫಸ್ಟ್ ಆಫ್ ಆಲ್ ನೀನು ಹಾಳಾಗ್ಬೇಕು ಅಂತ ಇದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ಬೇರೆಯವರ ಸರೌಂಡಿಂಗ್ ಇಂದ ನೀನು ಹಾಳಾಗ್ತೀಯ ಅಂದ್ರೆ ಯು ಆರ್ ಗೆಟಿಂಗ್ ಇನ್ಫ್ಲೂಯೆನ್ಸ್ ಅಷ್ಟೇ. ನಮ್ಮ ಒಳಗಡೆ ಅಂತರಾತ್ಮ ಇರ್ತಲ್ಲ, ಅದು ನಮ್ಮನ್ನ ಎಂತ ಇನ್ಫ್ಲೂಯೆನ್ಸರ್ ಇದ್ರು ಕೂಡ ಅದನ್ನ ತಡೆಯೋ ಶಕ್ತಿ ನಿಮ್ಮ ಹತ್ರ ಇದ್ರೆ ನೀವು ದುಶ್ಚಟಗಳಿಂದ ದೂರ ಇರ್ತೀರ. ಇಫ್ ಯು ಆರ್ ಅ ವೀಕ್ ಪರ್ಸನ್ ದೆನ್ ಯು ವಿಲ್ ಬಿ ಇನ್ಫೆಕ್ಟ್ ಅಫೆಕ್ಟೆಡ್ ಬೈ ದೋಸ್ ಇನ್ಫ್ಲೂಯೆನ್ಸಿಂಗ್ ಪೀಪಲ್ ಅಂಡ್ ಎಲ್ಲಾ ಚಟಗಳು ಕಲ್ತ್ಕೊಂಡು ಕೆಟ್ಟದೆಲ್ಲ ನೀವು ಮಾಡ್ತೀರಾ ಅಷ್ಟೇ. ಸೊ ಹಾಗಾಗಿ ಇದು ಸಹವಾಸ ಅಥವಾ ಒಬ್ಬ ವ್ಯಕ್ತಿ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟ ಬಲವಂತವಾಗಿ ಅಂತ ಹೇಳಕ್ಕಾಗಲ್ಲ. ಇದನ್ನ ಯಾರೋ ಪರಿಗಣನೆ ತಗೊಳಲ್ಲ. ಜನ ಹೇಳೋದಿಷ್ಟೇ, ಅವ್ರು ಸಹವಾಸ ಮಾಡ್ಬಿಟ್ಟ ಬಿಡು, ಇಲ್ಲಾಂದ್ರೆ ಅವ್ನು ಚೆನ್ನಾಗೇ ಇರ್ತಿದ್ದ, ಪಾಪ ಅವನು ದುಡ್ಡು ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ಸಂಪಾದನೆ ಮಾಡಿದಾರೆ, ಅವ್ನು ಹಾಳಾಗೋಗ್ಬಿಟ್ಟ ಅಂತ ಹೀಗೆ ಕಾರಣಗಳನ್ನ ಹುಡುಕ್ತಾರೆ. ಬಿಕಾಸ್ ದೇ ವಾಂಟೆಡ್ ಟು ಸ್ಟೇ ವಿತ್ ಹಿಮ್. ಅವನು ಈಗ ಅವ್ರಿಗೆ ಬೇಕಾಗ್ತದೆ, ಅದಕ್ಕೆ ಕಾರಣಗಳು ಬರ್ತವೆ. ಸಮಾಜದಲ್ಲಿ ಇದೊಂದು ಕೆಟ್ಟ ಸತ್ಯನೂ ಇದೆ ವೀಕ್ಷಕರೇ. ಜನ ತಮ್ಗೆ ಯಾರಾದ್ರೂ ಬೇಕು ಅಂತ ಹೇಳ್ಸಿದ್ರೆ ಅವ್ರ ಹತ್ರ ಏನೇ ಕೆಟ್ಟ ಕೆಲಸಗಳು ಇದ್ರಿ, ಅವ್ರು ಏನೇ ಪಾಸ್ಟ್ ಕೆಟ್ಟದಿರ್ಲಿ, ಅವ್ರನ್ನ ಮುಚ್ಚು ಮರೆ ಮಾಡ್ಬಿಟ್ಟು ಅವ್ರನ್ನ ಒಪ್ಕೊಳ್ತಾರೆ. ಯಾರಾದ್ರೂ ನಮ್ಗೆ ಬೇಡ ಅನ್ಸ ಸ್ಟಾರ್ಟ್ ಮಾಡಿದ್ರೆ ಅವಾಗ ಅವ್ರು ಸಣ್ಣ ಸಣ್ಣ ಒಂದು ತುಡುಕುಗಳಿರ್ತಾವಲ್ಲ, ತಪ್ಪುಗಳನ್ನ ಅದನ್ನ ಎತ್ತಿ ತೋರಿಸಿ ಅವ್ರನ್ನ ದೂರ ಇಡ್ತಾರೆ. ಸೊ ನೀವು ಅಬ್ಸರ್ವ್ ಮಾಡಿದಿರ ಇಲ್ವಾ, ಪಕ್ಕದ ಮನೆ ಗಂಡ ಯಾರೋ ಕುಡಿತಾನೆ ಅಂತ ಹೇಳಿದ್ರೆ ಇನ್ನೊಬ್ಳು ನೇರ್ಮನೆಯವ್ರು ಹೇಳ್ತಾಳಂತೆ, ಏನ್ ಬಿಡ್ರಿ ಕುಡ್ತಾ ಕಾಮನ್, ಈಗ ಎಲ್ಲರೂ ಡ್ರಿಂಕ್ಸ್ ತಗೊಳೋದು ಇಟ್ಸ್ ಕಾಮನ್ ಅಂತಾರೆ. ಅದೇ ಅವಳ ಗಂಡ ಒಂದ್ ಡ್ರಿಂಕ್ಸ್ ತಗೊಂಡ್ಬರ್ಲಿ, ಇನ್ನೊಬ್ಳು ಮನೆ ಗಂಡ ಯಾರ ಜೊತೆ ಅಫೇರ್ ಅಲ್ಲಿದ್ದಾಳೆ ಅಥವಾ ಹೆಂಡತಿ ಯಾರ ಜೊತೆ ಅಫೇರ್ ಇದ್ದಾಳೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಹೇಳ್ತಾರೆ ಇಟ್ಸ್ ಓಕೆ ಮ್ಯಾನ್, ಇಟ್ಸ್ ಕಾಮನ್ ಇನ್ ದಿಸ್ ಡೇಸ್ ಇಟ್ಸ್ ಕಾಮನ್ ಅಂತ ಹೇಳಿ ಸಂದೇಶ ಕೊಡ್ತಾರೆ. ಅದೇ ಅವ್ರ ಹೆಂಡತಿನೋ ಅವ್ರ ಗಂಡನೋ ಆತರ ಕೆಲಸ ಮಾಡ್ಲಿ. ಯಾಕಂದ್ರೆ ನಾ ಹೇಳ್ದಂಗೆ ನಿಮ್ಮನ್ನ ನಾವು ಸ್ವಾರ್ಥದಿಂದ ಬದುಕ್ತಾ ಇದೀವಿ. ಅಂದ್ರೆ ನಮ್ಗೆ ಆ ವ್ಯಕ್ತಿ ಬೇಕು ಅನ್ಸಿದ್ರೆ ನಾವು ಅದನ್ನೆಲ್ಲ ಹೈಡ್ ಮಾಡ್ತೀವಿ. ಏನೇ ಕೆಟ್ಟದಿದ್ರು ಅದನ್ನ ನಾವು ನೋಡಕ್ ಹೋಗಲ್ಲ. ಬಟ್ ಆ ವ್ಯಕ್ತಿ ಬೇಡ ಅನ್ಸಿದ್ರೆ ಅಷ್ಟೇ ಗೆಟ್ ಪಾಸ್. ಯಾವತ್ತೂ ಅಷ್ಟೇ ಈ ಒಳ್ಳೇದು ಕೆಟ್ಟದ್ದು ಅನ್ನೋದು ನಾವು ಲೇಬಲ್ ಹಾಕೊಳಕ್ಕಾಗಲ್ಲ. ಅದು ಹುಟ್ಟದಾರಭ್ಯ ನಿಮ್ಮ ಆತ್ಮಸಾಕ್ಷಿ ಮತ್ತೆ ದೇವರಿಗೆ ಇವೆರಡಕ್ಕೆ ಮಾತ್ರ ಎಲ್ಲಾನು ತಿಳಿದಿರುತ್ತೆ. ಏನೇ ಒಂದು ಕೆಲಸ ಮಾಡ್ತೀರಾ, ಆಲ್ ಯುವರ್ ಆಕ್ಷನ್ಸ್ ವಿಲ್ ಬಿ ಸೀನ್ ಬೈ ದೀಸ್ ಟೂ ಥಿಂಗ್ಸ್. ಸೊ ಅವೆರಡಕ್ಕೆ ನೀವು ನ್ಯಾಯ ಒದಗಿಸಿದ್ರ ಅಂತ ಹೇಳಿದ್ರೆ ದೆನ್ ದಟ್ ಇಸ್ ಎನಫ್. ಯು ಡೋಂಟ್ ಹ್ಯಾವ್ ಟು ಕನ್ವಿನ್ಸ್ ಎನಿಬಡಿ ದಟ್ ಐ ಆಮ್ ಗುಡ್. ಕೆಲವೊಂದು ಸಂದರ್ಭದಲ್ಲಿ ನೀವು ಒಳ್ಳೇದ್ ಮಾಡೋದು ಇನ್ನೊಬ್ರಿಗೆ ಕೆಟ್ಟದಾಗ ಕಂಡಿರುತ್ತೆ. ಬಟ್ ಸ್ಟಿಲ್ ಆತ್ಮಸಾಕ್ಷಿ ಭಗವಂತನಿಗೆ ನಿಮ್ಗೆ ಗೊತ್ತಿರುತ್ತೆ ಅಷ್ಟೇ ಅದು ಸತ್ಯ ಮತ್ತೆ ಅದು ಒಳ್ಳೇದು. ಪರ್ಸ್ಪೆಕ್ಟಿವ್ಸ್ ಮ್ಯಾಟರ್ಸ್. ಜನ ಅವ್ರವ್ರ ಪರ್ಸ್ಪೆಕ್ಟಿವ್ ಅವ್ರು ಥಿಂಕ್ ಮಾಡಿ ಏನೋ ಒಂದು ಹೇಳಿರ್ತಾರ, ಅದನ್ನೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ಜಗತ್ನಲ್ಲಿ ನಾ ಹೇಳ್ದಂಗೆ ಸದಾ ಒಳ್ಳೆಯವರಾಗಿ ಇರಬೇಡಿ. ಸದಾ ಒಳ್ಳೆಯವರಾಗಿದ್ರೆ ನಿಮ್ಮನ್ನ ಸತ್ತೆ ಅಂತ ತಳ್ಬಿಡ್ತಾರೆ. ಅವಾಗ ಕೆಟ್ಟ ಕೆಲಸ ಮಾಡಿ ಆಮೇಲೆ ನೀವು ಒಳ್ಳೆಯವರಾಗಿ ತುಂಬಾ ಫಾಲೋವರ್ಸ್ ನಿಮ್ಗೆ ಬರ್ತಾರೆ. ಓಕೆ, ಧನ್ಯವಾದ.